ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ಒಂದು ದೊಡ್ಡ ಸ್ಫೋಟಕ ಹೇಳಿಕೆ ಈಗ ಹೊರಗಡೆ ಬಂದಿದೆ. ಆ ಹೇಳಿಕೆಯನ್ನು ಕೇಳಿದರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಆ ಹೇಳಿಕೆ ಏನಪ್ಪ ಅಂತಂದರೆ, ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಪದತ್ಯಾಗಕ್ಕೆ ಸಿದ್ಧ ಅನ್ನುವಂಥ ಮಾತು ಈಗ ಹೊರಗಡೆ ಬಂದಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೂ ಸಿದ್ಧ, ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯನ್ನು ಪದತ್ಯಾಗ ಮಾಡೋದಕ್ಕೂ ಸಿದ್ಧ ಅನ್ನುವಂಥ ಮಾತು ಹೊರಗಡೆ ಬಂದುಬಿಟ್ಟಿದೆ. ಈ ಮಾತು ಈಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಷ್ಟು ದಿನ ಕಾಂಗ್ರೆಸ್ ಪಕ್ಷದಲ್ಲಿ 5 ವರ್ಷದ ಮಟ್ಟಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇರ್ತಕ್ಕಂಥ ಮಾತು ಚರ್ಚೆ ಈಗ ಈ ಮಾತಿನಿಂದ, ಅಂದರೆ ಸಿಎಂ ಆಗಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನು ಪದತ್ಯಾಗ ಮಾಡೋದಕ್ಕೆ ಸಿದ್ಧ ಅನ್ನುವಂಥ ಮಾತಿದೆಯಲ್ಲ, ಅದು ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟಾಕ್ತಾ ಇದೆ. ಹಾಗಾದರೆ ಈ ಮಾತನ್ನು ಯಾರು ಹೇಳಿದರು, ಯಾಕೆ ಹೇಳಿದರು, ಯಾವಾಗ ಹೇಳಿದರು ಮತ್ತು ಈ ಹೇಳಿಕೆಯ ಹಿಂದಿನ ಉದ್ದೇಶ, ಮರ್ಮ, ರಾಜಕಾರಣ ಏನು, ಈ ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂತದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ಎಸ್ ವೀಕ್ಷಕರೇ, ನಾ ಕೊಡೆ ನೀ ಬಿಡೆ, ಶತಾಯ ಗತಾಯ ನಾನು ಬಿಡೋದೇ ಇಲ್ಲ, ಡೂ ಆರ್ ಡೈ ಅನ್ನೋಂಥ ಪರಿಸ್ಥಿತಿ ಇವತ್ತು ರಾಜ್ಯ ರಾಜಕಾರಣದಲ್ಲಿ ನಿರ್ಮಾಣವಾಗ್ಬಿಟ್ಟಿದೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಡಿ ಕೆ ಶಿವಕುಮಾರ್ ಪಡಬಾರದ ಪಡಪಾಟಲುಗಳನ್ನು ಪಡ್ತಾ ಇದ್ದಾರೆ, ಮಾಡಬಾರದ ದೊಡ್ಡ ದೊಡ್ಡ ತಂತ್ರಗಳನ್ನು ಮಾಡ್ತಾ ಇದ್ದಾರೆ, ಆಡಬಾರದ ಆಟಗಳನ್ನು ಕೂಡ ಆಡಿಬಿಡ್ತಾ ಇದ್ದಾರೆ. ಶತಾಯ ಗತಾಯ ಇದೇ ಅವಧಿಯಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಒತ್ತಡದಲ್ಲಿ, ಆ ಒಂದು ನಿರೀಕ್ಷೆಯಲ್ಲಿ ಅವರು ದೊಡ್ಡ ಮಟ್ಟದ ಕೆಲಸಗಳಿಗೂ ಕೂಡ ಕೈ ಹಾಕಿಬಿಟ್ಟಿದ್ದಾರೆ. ಶತಾಯ ಗತಾಯ ನಾನು ಆಗಬೇಕು ಅನ್ನುವಂಥದ್ದು. ಅಷ್ಟೇ ಪ್ರತಿಸ್ಪರ್ಧಿಯಾಗಿ, ಆಟಕ್ಕೆ ಪ್ರತಿಯಾಟವಾಗಿ, ತಂತ್ರಕ್ಕೆ ಪ್ರತಿತಂತ್ರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗಿಂತ ಹೆಚ್ಚಿನ ರಾಜಕೀಯ ತಿಳುವಳಿಕೆ, ಜ್ಞಾನ, ಅನುಭವ ಎಲ್ಲವನ್ನು ಕೂಡ ಧಾರೆ ಎರಿತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡೋದಿಲ್ಲ, ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಜೊತೆಗೆ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಬೇಡವೇ ಬೇಡ, ಯಾವುದೇ ಕಾರಣಕ್ಕೆ ಸಿಎಂ ಸೀಟನ್ನು ಬಿಟ್ಕೊಡೋದೇ ಬೇಡ, ಅದೇನಾಗುತ್ತೋ ಒಂದು ಕೈ ನೋಡೇ ಬಿಡೋಣ ಅನ್ನುವಂಥ ತಂತ್ರಕ್ಕೂ ಕೂಡ ಈಗ ಬದ್ಧವಾಗಿಬಿಟ್ಟಿದ್ದಾರೆ. ಆದರೆ ಈ ಎಲ್ಲ ಒಂದು ಚಟುವಟಿಕೆಗಳೇನು ನಡೀತಾ ಇವೆ, ಈಗ 2 ಬಣ ಅಕ್ಷರಶಃ ಒಡೆದೋಗ್ಬಿಟ್ಟಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಪರವಾಗಿ ಒಂದು 30-40 ಜನ ಶಾಸಕರಿರ್ತಕ್ಕಂಥದ್ದು, ಈ ಕಡೆ ಒಂದು 60-70 ಜನ ಸಿದ್ದರಾಮಯ್ಯನವರ ಪರವಾಗಿ ಶಾಸಕರಿರ್ತಕ್ಕಂಥದ್ದು. ಉಳಿದಿರ್ತಕ್ಕಂಥವರು ಒಂದು ರೀತಿ ತಟಸ್ಥರಾಗಿರ್ತಕ್ಕಂಥದ್ದಲ್ವಾ. ಈ ಹಂತದಲ್ಲಿ ಈಗ ಒಂದು ದೊಡ್ಡ ಸ್ಫೋಟಕ ಹೇಳಿಕೆ ಬಂದುಬಿಟ್ಟಿದೆ. ಅದೇನಪ್ಪ ಅಂತಂದರೆ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿಯೋದಕ್ಕೂ ಕೂಡ ತಯಾರ್, ಅಥವಾ ಸಿಎಂ ಸೀಟನ್ನು ಪದತ್ಯಾಗ ಮಾಡಲಿಕ್ಕೂ ತಯಾರ್ ಅನ್ನುವಂಥ ಒಂದು ಮಾತು ಬಂದುಬಿಟ್ಟಿದೆ. ಹಾಗಾದರೆ ಈ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು? ಬೇರೆ ಯಾರೂ ಅಲ್ಲ, ಸಿದ್ದರಾಮಯ್ಯನವರ ಪರಮಾಪ್ತ ಒಂದು ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ, ಸಿದ್ದರಾಮಯ್ಯನವರ ಬೆನ್ನೆಲುಬೆ ಆಗಿರ್ತಕ್ಕಂಥ, ಶತಾಯಗತಾಯ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ಘಂಟಾಘೋಷಣೆ ಹೇಳಿಕೆಗಳನ್ನು ಕೊಡುವಂಥ ರೆಬಲ್ ರಾಜಣ್ಣ. ಎಸ್, ತುಮಕೂರಿನ ರೆಬಲ್ ಶಾಸಕ KN ರಾಜಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಯೋದಕ್ಕೂ ಸಿದ್ಧ, ಅಥವಾ ಈ ಕ್ಷಣಕ್ಕೆ ಬೇಕಾದರೆ ಸಿಎಂ ಕುರ್ಚಿಯನ್ನು ಪದತ್ಯಾಗ ಮಾಡಲಿಕ್ಕೂ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿಬಿಟ್ಟಿದ್ದಾರೆ. ರಾಜಣ್ಣ ಈ ಮಾತನ್ನು ಹೇಳಿದ್ದಾರೆ ಅಂತಂದರೆ ಅದರ ಹಿಂದೆ ದೊಡ್ಡ ಮಟ್ಟದ ರಾಜಕಾರಣ ಇರತಕ್ಕಂಥದ್ದು ಮತ್ತು ದೊಡ್ಡ ಅರ್ಥವೂ ಇರತಕ್ಕಂಥದ್ದು. ಹಾಗಾದರೆ ರಾಜಣ್ಣ ಹೇಳಿರೋ ಹಾಗೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯನ್ನು ಬಿಡೋದಕ್ಕೆ ತಯಾರಾಗಿಬಿಟ್ಟಿದ್ದಾರಾ? ಈ ಸಿಎಂ ಕುರ್ಚಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ತಾರಾ, ಅಥವಾ ತಮ್ಮದೇ ಬಣದ, ತಮ್ಮದೇ ಜೊತೆಗಿರ್ತಕ್ಕಂಥ ಯಾವುದಾದ್ರೂ ಅಹಿಂದ ನಾಯಕರಿಗೆ ಬಿಟ್ಟುಕೊಡ್ತಾರಾ, ಅಥವಾ ದಲಿತ ನಾಯಕರಿಗೆ ಬಿಟ್ಟುಕೊಡ್ತಾರಾ ಅನ್ನುವಂಥ ದೊಡ್ಡ ಚರ್ಚೆ ಈಗ ಹುಟ್ಕೊಂಡು ಬಿಟ್ಟಿರ್ತಕ್ಕಂಥದ್ದು. ನೋಡಿ, ರಾಜಣ್ಣವರು ಸುಮ್ಮನೆ ಮಾತಾಡೋದಿಲ್ಲ, ಮಾತಾಡಿದರೆ ಬಹಳ ದೊಡ್ಡ ಮಟ್ಟದ ಅರ್ಥವನ್ನು ಕಲ್ಪಿಸುವಂಥ ನೇರವಾದ ಸತ್ಯವಾದ ಮಾತುಗಳನ್ನೇ ಆಡ್ತಾರೆ. ರಾಜಣ್ಣ ಹೇಳ್ತಾರೆ, ಈಗಾಗಲೇ 2013ರಲ್ಲಿ ಇದ್ದ ಸಿದ್ದರಾಮಯ್ಯಗೂ ಈಗ 2026
ಅದರಲ್ಲಿ ಇರುವ ಸಿದ್ದರಾಮಯ್ಯಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ರಾಜಕೀಯವಾಗಿ, ವೈಯಕ್ತಿಕವಾಗಿ ಕುಂದಿದಾರಾ, ಶಕ್ತಿ ಕುಂದುತ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಇದ್ರ ಜೊತೆಗೆ ಸಿದ್ದರಾಮಯ್ಯ ಮುಂದುವರಿಯಲಿ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವೆಲ್ಲ ಸೇರಿಕೊಂಡು, ಯಾರು ಸಿದ್ದರಾಮಯ್ಯನವರ ಅಭಿಲಾಷೆಗಳಿಗೆ ಮಾಡೋವಂಥವ್ರು ಇದ್ದೀವಿ, ನಾವು ಅವರ ಬೆಂಬಲಿಗರಿದ್ದೀವಿ, ಎಲ್ಲರೂ ಕೂಡ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿಬಿಟ್ಟಿದ್ದೀವಿ. ನಾವು ಏನು ಹೇಳಬೇಕು ಅದನ್ನು ಹೇಳಿಬಿಟ್ಟಿದ್ದೀವಿ. ಎಲ್ಲವೂ ಕೂಡ ಹೈಕಮಾಂಡ್ ಮೇಲೆ ನಿರ್ಧಾರ ಆಗುತ್ತೆ. ರಾಹುಲ್ ಗಾಂಧಿಯವರ ನಿರ್ಧಾರದ ಮೇಲೆ ನಿರ್ಧಾರ ಆಗುತ್ತೆ. ಸ್ವತಃ ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅದನ್ನು ಸಿದ್ದರಾಮಯ್ಯ ಕೇಳ್ತಾರೆ. ಈಗ ಅವರು ಕುರ್ಚಿಯಲ್ಲಿ ಮುಂದುವರಿಯೋದಕ್ಕೂ ತಯಾರು, ಬೇಡ ಅಂತಂದರೆ ಈ ಕ್ಷಣವೇ CM ಕುರ್ಚಿಯನ್ನು ಪದತ್ಯಾಗ ಮಾಡಲಿಕ್ಕೂ ತಯಾರು ಅನ್ನೋಂಥ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ. ರಾಜಣ್ಣನವರ ಈ ಮಾತು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಹುಟ್ಟುಹಾಕಿದರೆ, DK ಶಿವಕುಮಾರ್ ಪಾಳಯದಲ್ಲಿ ಒಂದು ರೀತಿಯ ಸಂತಸವನ್ನು ಮತ್ತು ಹೊಸ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಹೀಗಾಗಿ ಇನ್ನೊಂದು ಮಾತುಗಳನ್ನು ಅವರು ಹೇಳ್ತಾರೆ, ಬೇಸರದ ಮಾತುಗಳನ್ನು. ಎಲ್ಲೋ ಸಿದ್ದರಾಮಯ್ಯನವರು ಪದತ್ಯಾಗಕ್ಕೆ ರೆಡಿ ಆಗಿಬಿಟ್ಟಿದ್ದಾರಾ, ಎಲ್ಲ ವೇದಿಕೆ ಸಿದ್ಧವಾಗಿಬಿಟ್ಟಿದೆಯಾ, ಎಲ್ಲ ಒಂದು ರೀತಿ ಸೀನ್ ಸೆಟ್ ಆಗಿಬಿಟ್ಟಿದೆಯಾ ಸಿದ್ದರಾಮಯ್ಯನವರು ಇಳಿಯೋದಕ್ಕೆ ಅನ್ನೋದ್ರ ಕುರಿತಂತೆ ಅವರು ಮಾತನ್ನು ಹೇಳ್ತಾರೆ. ಅಧಿಕಾರ ಯಾರಿಗ್ರಿ ಶಾಶ್ವತ? ಯಾರಿಗೂ ಶಾಶ್ವತ ಅಲ್ಲ. ಅಂತಹ ಇಂದಿರಾ ಗಾಂಧಿನೇ ಅಧಿಕಾರ ಬಿಟ್ಕೊಟ್ರು, ಅಂತ ರಾಜೀವ್ ಗಾಂಧಿನೇ ಅಧಿಕಾರ ಬಿಟ್ಕೊಟ್ರು, ಈಗ ಸಿದ್ದರಾಮಯ್ಯನವರು ಕೂಡ ಬಿಟ್ಕೊಡೋದ್ರಲ್ಲಿ ಅಂತ ಏನು ದೊಡ್ಡ ವಿಶೇಷ ಇದೆ? ಯಾರಿಗೂ ಶಾಶ್ವತ ಅಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಹಾಗಾಗಿ ಈ ರಾಜಣ್ಣನವರ ಈ ಮಾತಿದೆಯಲ್ಲ, ದೊಡ್ಡ ಚರ್ಚೆ ಹುಟ್ಟುಹಾಕಿದೆ. ಮತ್ತೊಂದು ಮಾತನ್ನು ಕೂಡ ರಾಜಣ್ಣ ತಮ್ಮ ಮಾಧ್ಯಮದ ಎದುರಿನ ಮಾತುಗಳಲ್ಲಿ ಸೇರಿಸ್ತಾರೆ. ಅದೇನು ಅಂತಂದರೆ, ಸಿದ್ದರಾಮಯ್ಯನವರು ಒಂದು ವೇಳೆ ಇಳಿಯೋದಾದರೆ ಅದು ನಾವೆಲ್ಲರೂ ಕೂಡ ಬೇಡ ಅಂತ ಹೇಳ್ತಿದ್ವಿ, ಇಳಿಯುವಂಥದ್ದಾದರೆ ಅದು ಹೈಕಮಾಂಡ್ನವರ ನಿರ್ಧಾರ. ಆದರೆ ದಲಿತ CM ನಿರ್ಧಾರಕ್ಕೆ ಸಿದ್ದರಾಮಯ್ಯದ ನಂತರದ ಆಯ್ಕೆ ದಲಿತ CM ಆಗಬೇಕು ಅನ್ನುವಂಥದ್ದು, ನಾನು ಈಗಲೂ ಕೂಡ ಆ ಮಾತಿಗೆ ಬದ್ಧನಾಗಿದ್ದೇನೆ. ದಲಿತ CM ಈ ರಾಜ್ಯಕ್ಕೆ ಬೇಕು ಅನ್ನುವಂಥ ಮಾತನ್ನು ಕೂಡ KN ರಾಜಣ್ಣ ಹೇಳ್ತಾರೆ. ನಾವು ಅದು ಬದ್ಧ, ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಾನು ಬದ್ಧ ಇಲ್ಲ. ಪಕ್ಷದ ಸಾರಥ್ಯನು ಬದಲಾಗಬೇಕು ಅಂತ ಏನಾದ್ರು? ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನು ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ಅಹಿಂದ ವರ್ಗಗಳು ಏನೆಲ್ಲ ನಾವು ನಿರೀಕ್ಷೆ ಮಾಡಿದ್ದು ಈ ಸರ್ಕಾರದಲ್ಲಿ, ಅದು ನಮಗೆ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಅಹಿಂದ ವರ್ಗಗಳ ಭಾವನೆ ಇದೆ. ಅದು ನಂದು ಕೂಡ ಸಹಮತ. ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಿ ಅಥವಾ ಸಿದ್ದರಾಮಯ್ಯನವರನ್ನ ನೀವು ಇಳಿಸೋದೇ ಆದರೆ ಅದಕ್ಕೆ ದಲಿತ ನಾಯಕರೊಬ್ಬರನ್ನು CM ಆಗಿ ನೇಮಿಸಿ ಅನ್ನುವಂಥ ಒಂದು ರೀತಿ ಇಂಡೈರೆಕ್ಟ್ ಆಗಿರ್ತಕ್ಕಂಥ ಅವರ ಪೂರ್ವ ನಿರ್ಧಾರಗಳನ್ನು ಜನರ ಎದುರು, ಹೈಕಮಾಂಡ್ ಎದುರು, ಮತ್ತೊಂದು ಬಣವಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಎದುರು ಆಡ್ತಿದ್ದಾರೆ, ಇಡುತ್ತಿದ್ದಾರೆ. ಇದರ ಹಿಂದೆ ದೊಡ್ಡ ಮಟ್ಟದ ರಾಜಕಾರಣ ಇರತಕ್ಕಂಥದ್ದು. ಹಾಗಾಗಿ ಈ ರಾಜಕಾರಣ ಯಾವ ರೀತಿ ವರ್ಕೌಟ್ ಆಗುತ್ತೆ, ಸಿದ್ದರಾಮಯ್ಯನವರು ಮೇ 4ರ ಒಳಗೆ ಇಳಿತಾರಾ ಮತ್ತು ದಲಿತ CM ಒಬ್ಬರು ಕುತ್ಕೊಳ್ತಾರಾ, ಅಥವಾ ಈ ಎಲ್ಲ ತಂತ್ರಗಾರಿಕೆಯಿಂದ ಸಿದ್ದರಾಮಯ್ಯನವರೇ ಮತ್ತೆ ಮುಂದುವರಿತಾರಾ, ಅಥವಾ DK ಶಿವಕುಮಾರ್ಗೆ ಅವಕಾಶ ಸಿಗುತ್ತಾ, ಅಥವಾ ಒಂದು ರೀತಿಯ ದೇವೇಗೌಡರ ಗರಡಿಯಲ್ಲಿ, ಜಾರ್ಜ್ ಫರ್ನಾಂಡಿಸ್ ಅವರ ಗರಡಿಯಲ್ಲಿ, ರಾಮಕೃಷ್ಣ ಹೆಗಡೆಯವರ ಗರಡಿಯಲ್ಲಿ, JH ಪಟೇಲ್, SR ಬೊಮ್ಮಾಯಿ ಮುಂತಾದವರ MP ಪ್ರಕಾಶ್, ಇಂಥ ಸಿಂಧಿಯಾ, PGR ಸಿಂಧಿಯಾ ಇಂತಹ ದೊಡ್ಡ ದೊಡ್ಡ ರಾಜಕಾರಣಿಗಳ ನಡುವೆ ಬೆಳೆದು ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ತಮ್ಮದೇ ತಂತ್ರಗಾರಿಕೆಯ ಮೂಲಕ 2028ರವರೆಗೂ CM ಆಗಿರ್ತಾರಾ ಅನ್ನುವಂಥ ವಿಚಾರ ಸದ್ಯದೆ ಅದು ಸಾಬೀತಾಗಲಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.